ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ TGS ದ ಗೋಲ್ಡನ್ ಶೋಗೆ ಸ್ವಾಗತ. ನಾನು TG ಶಾನ್ಭಾಗ್. ನಾವು ಲೋಕಸಭಾ ಇಲೆಕ್ಷನ್ ಡಿಕ್ಲೇರ್ ಆದ ಮೇಲೆ ಕರ್ನಾಟಕದಲ್ಲಿ 28 ಕ್ಷೇತ್ರಗಳ ಒಂದು ಸಮೀಕ್ಷೆ ಹಾಗೂ ಅವರ ಕಂಟೆಸ್ಟೆಂಟ್ಸ್ಗಳ ಬ್ಯಾಕ್ಗ್ರೌಂಡು, ಕಂಟೆಸ್ಟೆಂಟ್ಗಳ ಪ್ರಾಬಬಿಲಿಟಿ ಆಫ್ ವಿನ್ನಿಂಗನ್ನು ತಮ್ಮ ಮುಂದೆ ಇಡ್ತಾ ಇದ್ದೇವೆ. ಈ ಸೀರೀಸ್ನಲ್ಲಿ ನಾವು ರಾಯಚೂರು ಕಾನ್ಸ್ಟಿಟ್ಯೂನ್ಸಿ ಬಗ್ಗೆ ಒಂದು ಚಿಕ್ಕ ವಿಶ್ಲೇಷಣೆ ಮಾಡೋಣ ಹಾಗೂ ಅದರ ಬಗ್ಗೆ ಈ ಸೀರೀಸ್ನಲ್ಲಿ ಮಾತಾಡೋಣ. ಇವಾಗ ರಾಯಚೂರು ಕಾನ್ಸ್ಟಿಟ್ಯೂನ್ಸಿ 7/5/2024 ಅಂದರೆ 7/5/24 ವೋಟಿಂಗ್ ಹೋಗುತ್ತೆ. ಅಂದರೆ ನಾಳೆ ಇಲೆಕ್ಷನ್ ನಡೆಯುತ್ತೆ ರಾಯಚೂರಿನಲ್ಲಿ. ಈ ಸಲ ಕಂಟೆಸ್ಟ್ ಮಾಡುವವರು BJP ಅಥವಾ NDA ಇಂದ ರಾಜಾ ಅಮರೇಶ್ವರ್ ನಾಯ್ಕ್ ಕಂಟೆಸ್ಟ್ ಮಾಡ್ತಾರೆ ಹಾಗೂ ಇಂಡಿ ಅಲಯನ್ಸ್ ಅಥವಾ ಕಾಂಗ್ರೆಸ್ನಿಂದ G. ಕುಮಾರ್ ನಾಯ್ಕ್ ಕಂಟೆಸ್ಟ್ ಮಾಡ್ತಾರೆ. ಇವಾಗ ಈ ಕಾನ್ಸ್ಟಿಟ್ಯೂನ್ಸಿ 8 MLA ಕಾನ್ಸ್ಟಿಟ್ಯೂನ್ಸಿಯಿಂದ ಕೂಡಿದೆ. ಅವುಗಳೆಂದರೆ ರಾಯಚೂರು ಗ್ರಾಮಾಂತರ, ಮಾನ್ವಿ, ಲಿಂಗಸೂಗೂರು, ದೇವದುರ್ಗ, ಶಹಾಪುರ, ಯಾದಗಿರಿ ಮತ್ತು ಸುರಪುರ. 8 ಕಾನ್ಸ್ಟಿಟ್ಯೂನ್ಸಿ. ಇದರೊಳಗೆ 4 BJP MLA ಇದ್ದಾರೆ, 4 ಕಾಂಗ್ರೆಸ್ MLA ಇದ್ದಾರೆ, 2 BJP MLA ಇದ್ದಾರೆ, 1 JDS MLA ಇದ್ದಾರೆ ಹಾಗೂ ಸುರಪುರದಲ್ಲಿ ಆ MLA ತೀರಿ ಹೋದ್ರಿಂದ ಅಲ್ಲಿ MLA ಇಲ್ಲ. ಅದಕ್ಕೆ ಕೂಡ ಈಗಲೇ ಇಲೆಕ್ಷನ್ ನಡೀತಾ ಇದೆ. ಇವಾಗ ನಾವು ಈ ಕಾನ್ಸ್ಟಿಟ್ಯೂನ್ಸಿಯಲ್ಲಿ 2019ನಲ್ಲಿ ಯಾರು ವಿನ್ ಆಗಿದ್ರು ಅಂತ ನೋಡೋದಾದರೆ 2019ನಲ್ಲಿ ಕೂಡ BJPಯಿಂದ ರಾಜಾ ಅಮರೇಶ್ವರ್ ನಾಯ್ಕೇ ಕಂಟೆಸ್ಟ್ ಮಾಡಿದರು. ಆದರೆ ಕಾಂಗ್ರೆಸ್ನಿಂದ BV ನಾಯ್ಕ್ ಅವರು ಕಂಟೆಸ್ಟ್ ಮಾಡಿದರು. ಆವಾಗ 2019ನಲ್ಲಿ ಅಮರೇಶ್ವರ್ ನಾಯ್ಕ್ ಅವರು 5,98,000 ವೋಟ್ ಪಡ್ಕೊಂಡಿದ್ರು. ಅಂದರೆ 53.21% ಆಫ್ ಟೋಟಲ್ ವೋಟ್ಸ್ ಪೋಲ್ಡ್ ವಿನ್ ಆಗಿದ್ರು. 1,17,000 ಮತಗಳ ಅಂತರದಿಂದ ಅವರು ವಿನ್ ಆಗಿದ್ರು. ಸೋತ ಕ್ಯಾಂಡಿಡೇಟು BV ನಾಯ್ಕ್ ಅವರು 4,81,000 ಮತ ಪಡ್ಕೊಂಡಿದ್ರು. ಅಂದರೆ ಟೋಟಲ್ ವೋಟಿನ 42.75%, ಅಂದರೆ 62.75% ತಗೊಂಡು ಸೋತಿದ್ರು. ಯಾರು? BV ನಾಯ್ಕ್ ಅವರು. ಇದಕ್ಕಿಂತ ಒಂದು ಇಲೆಕ್ಷನ್ ಹಿಂದೆ ಹೋಗೋದಾದರೆ ವಿಲ್ ಗೋ ಟು 2014ನಲ್ಲಿ ಇಲ್ಲಿ ಕಾಂಗ್ರೆಸ್ಸು ಗೆದ್ದಿತ್ತು. ಆವಾಗ ಸೇಮ್ ಲಾಸ್ಟ್ 2019ನಲ್ಲಿ ಸೋತ BV ನಾಯ್ಕ್ ಅವರು ಕಾಂಗ್ರೆಸ್ಸಿಂದ ಕಂಟೆಸ್ಟ್ ಮಾಡಿದರು. ಅವರು 45.78% ವೋಟ್ ತೊಗೊಂಡು ವಿನ್ ಆಗಿದ್ದರು. BJPಯಿಂದ ಶಿವನಗೌಡ ನಾಯ್ಕ್ ಅವರು ಕಂಟೆಸ್ಟ್ ಮಾಡಿದರು. 45.61% ವೋಟ್ ತೊಗೊಂಡು ಸೋತರು. ಆದರೆ ಇಲ್ಲಿ ನೋಟ್ ಮಾಡಬೇಕಾದಂಥ ಒಂದು ಇಂಪಾರ್ಟೆಂಟ್ ವಿಷಯ ಅಂದರೆ ಗೆಲುವಿನ ಮಾರ್ಜಿನ್ ಬರೀ 1,499 ವೋಟ್ ಆಗಿದೆ. ಅಂದರೆ ವೆರಿ ನ್ಯಾರೋ ಮಾರ್ಜಿನ್ನಲ್ಲಿ ಕಾಂಗ್ರೆಸ್ನವ್ರು ವಿನ್ ಆದರು, BJPಯವರು ಸೋತರು 2014ನಲ್ಲಿ. ಇನ್ನು ನಾವು ಈ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ವೋಟರ್ಸ್ ತಗೊಳ್ಳೋದಾದರೆ ನಂಬರ್ ಆಫ್ ವೋಟರ್ಸ್ ಈ ಸಲ 2024ಅಲ್ಲಿ ಟೋಟಲ್ ನಂಬರ್ ಆಫ್ ವೋಟರ್ಸ್ ರಿಜಿಸ್ಟರ್ಡ್ 19,91,000 ಜನ ವೋಟ್ ಮಾಡ್ತಾರೆ ಈ ಸಲ. ಅಷ್ಟು ವೋಟರ್ಸಿಗೆ ಎಲಿಜಿಬಿಲಿಟಿ ಇದೆ. ಅದರಲ್ಲಿ ಮೇಲು 9,86,000 ಹಾಗೂ ಫೀಮೇಲು 10,05,000. ಅಂದರೆ ಇಟ್ ಈಸ್ ಎ ಹೈಲಿ ಫೀಮೇಲ್ ಡಾಮಿನೇಟೆಡ್ ಕಾನ್ಸ್ಟಿಟ್ಯೂನ್ಸಿ. ಇಲ್ಲಿ ಆ್ಯಸ್ ಯೂಶುವಲ್ ಉತ್ತರ ಕರ್ನಾಟಕದಲ್ಲಿ ಹೇಳ್ತಾರೆ ಲಿಂಗಾಯತವರು ಇದ್ದಾರೆ. ಅದರಲ್ಲಿ ಡಿಸಿಸಿವ್ ಫ್ಯಾಕ್ಟರ್ ಲಿಂಗಾಯತ್ ಅಲ್ಲ, SC ST ಮತ್ತು ನಾಯ್ಕ್ ಕಮ್ಯುನಿಟಿ ಡಿಸಿಸಿವ್ ಆಗಿದ್ದಾರೆ. ಮುಸ್ಲಿಮ್ಸು ಇದ್ದಾರೆ, ಬ್ರಾಹ್ಮಣ್ಸು ಇದ್ದಾರೆ, ಅವರೆಲ್ಲ ಯಾವುದೂ ಲೆಕ್ಕಕ್ಕೆ ಬರೋದಿಲ್ಲ. ನಾಯಕ್ ಕಮ್ಯುನಿಟಿ ಮತ್ತು SC ST ಇಲ್ಲಿ ಮೆಜಾರಿಟಿಯಲ್ಲಿದ್ದಾರೆ, ಅವರೇ ಡಿಸಿಸಿವ್ ಫ್ಯಾಕ್ಟರ್ ಆಗಿರ್ತಾರೆ. ಇನ್ನು ನಾವು ಕಂಟೆಸ್ಟೆಂಟ್ಸಿನ ಪ್ಲಸ್ ಮತ್ತು ಮೈನಸ್ ನೋಡೋದಾದರೆ ರಾಜಾ ಅಮರೇಶ್ವರ್ ನಾಯ್ಕ್ ಅವರ ಪ್ಲಸ್ ಪಾಯಿಂಟ್ ಏನು ಅಂದರೆ ಅವರು ಹೈಲಿ ಎಕ್ಸ್ಪೀರಿಯನ್ಸ್ಡ್ ಇನ್ ಪಾಲಿಟಿಕ್ಸ್. ಲಾಸ್ಟ್ ಟೈಮ್ ಕೂಡ MP ಆಗಿ ವಿನ್ ಆಗಿದ್ದರು ಮತ್ತು ಸರ್ವ್ಡ್ ಆ್ಯಸ್ MLA ಆಗಿ ಕೂಡ ಸರ್ವಿಸ್ ಮಾಡಿದ್ರು ಇವರು, ಹಾಗೂ ಮಿನಿಸ್ಟ್ರ್ ಆಗಿಯೂ ಸರ್ವ್ ಮಾಡಿದ್ದಾರೆ. ಮತ್ತು BJP ಸಪೋರ್ಟ್ ಇದೆ. ಎಲ್ಲ ಆ್ಯಸ್ ಯೂಶುವಲ್ ಎಲ್ಲ 28 ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಇರೋ ಥರ ಇಲ್ಲಿ ಕೂಡ ಸ್ಟ್ರಾಂಗ್ ಆಗಿ ಮೋದಿ ಹವಾ ಇದೆ, ಮೋದಿ ವೇವ್ ಇದೆ. ಅದು ಅವ್ರಿಗೆ ಪ್ಲಸ್ ಪಾಯಿಂಟು. ಮತ್ತು ನಾಯ್ಕ್ ಕಮ್ಯುನಿಟಿ ಇದೆ, ST ಕಮ್ಯುನಿಟಿ, ಇವ್ರಿಗೆ ಸಪೋರ್ಟ್ ಮಾಡ್ತಾರೆ ಅನ್ನೋ ಧೈರ್ಯ ಇವರಿಗಿದೆ, ಅದು ಪ್ಲಸ್ ಪಾಯಿಂಟ್. ಆದರೆ ಇನ್ನೊಂದು
ಒಂದು ಸಿಂಪತಿ ಕಾರ್ಡ್ ಕೂಡ ಪ್ಲೇ ಮಾಡ್ತಾ ಇದ್ದಾರೆ ಅವರು ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ. ಇದು ನನ್ನ ಕೊನೆ ಚುನಾವಣೆ, ಇನ್ನು ನಾನು ಚುನಾವಣೆಯಲ್ಲಿ ಸ್ಪರ್ಧಿಸೋದಿಲ್ಲ ಅಂತ ಹೇಳ್ತಾರೆ. ದಟ್ ಈಸ್ ಆಲ್ಸೋ ಆ್ಯಡೆಡ್ ಆ್ಯಸ್ ಎ ಪ್ಲಸ್ ಪಾಯಿಂಟ್ ಟು ರಾಜಾ ಅಮರೇಶ್ವರ್ ನಾಯ್ಕ್. ಈಗ ಅಮರೇಶ್ವರ್ ನಾಯ್ಕ್ ಅವರಿಗೆ ಒಂದು ಮೈನಸ್ ಪಾಯಿಂಟ್ ಏನು ಅಂತ ನೋಡೋದಾದರೆ, ಈ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಅವರ ಮೇಲೆ ಇದು ಹೈಲಿ ಒಂದು ದೊಡ್ಡ ಅಪವಾದ ಆದರೆ, ಅವರು ಕಾಮನ್ ಮ್ಯಾನ್ ಅಥವಾ ಕಾಮನ್ ವಾಲಂಟಿಯರ್, ಲೋಯರ್ ಲೆವೆಲ್ ವಾಲಂಟಿಯರಿಗೆ ಸಿಗೋದಿಲ್ಲ. ಈಸ್ ಅ ವೆರಿ ವೆರಿ ಡಿಫಿಕಲ್ಟ್, ರೀಚೇಬಲ್ ಇರೋದಿಲ್ಲ ಅವರು ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ. ಮತ್ತು ಸಂಘಟನೆಯಲ್ಲಿ ಸ್ವಲ್ಪ ಅವ್ರಿಗೆ ಟಿಕೆಟ್ ಕೊಡುವಾಗಲೇ ಕೆಲವು BJPಯಲ್ಲಿ ಸ್ವಲ್ಪ ಅಪಸ್ವರ ಎದ್ದಿತ್ತು. ಅದರ ಒಂದು ಒಳಏಟು ಬೀಳೋ ಚಾನ್ಸಸ್ ಇದೆ, ಟಿಕೆಟ್ ಹಂಚಿಕೆಯಿಂದನೂ ಬರುವಂಥ ಒಳಏಟು. ಮತ್ತು ಇಲ್ಲಿ ಅವರಿಗೆ ಸಪೋರ್ಟ್ ಆಗಿರುವವರು ಬರೀ 2 BJP MLAs, ಮತ್ತು ಜನತಾದಳ JDS ಮತ್ತು BJP ಒಂದು ಅಲಯನ್ಸ್ ಆದ್ರೂ JDS MLA ಹೋಲ್ ಹಾರ್ಟೆಡ್ ಆಗಿ ಇವ್ರ ಜೊತೆಗೆ ಪ್ರಚಾರ ಮಾಡ್ತಾ ಇಲ್ಲ. ಓನ್ಲಿ 2 BJP, ಇದು ಇವರ ಮೈನಸ್ ಪಾಯಿಂಟ್. ಇನ್ನು ನಾವು ಕುಮಾರ್ ನಾಯ್ಕ್ ಅವ್ರ ಬಗ್ಗೆ ನೋಡೋದಾದರೆ, ಕುಮಾರ್ ನಾಯ್ಕ್ ಈಸ್ ಎ ರಿಟೈರ್ಡ್ ಡೆಪ್ಟಿ ಕಮಿಷನರ್ IAS ಆಫೀಸರ್. ಇವರು ಇವರಿಗೆ ಪ್ಲಸ್ ಪಾಯಿಂಟ್ ಇರೋದ್ರೆ ಸ್ಟೇಟ್ ಗೌರ್ಮೆಂಟ್ ಗ್ಯಾರಂಟಿನೇ ಇವ್ರಿಗೆ ಪ್ಲಸ್ ಪಾಯಿಂಟ್. ಆ್ಯಸ್ ಯೂಶ್ವಲ್ ಕಾಂಗ್ರೆಸ್ದವ್ರಿಗೆ ಸ್ಟೇಟ್ ಗೌರ್ಮೆಂಟ್ ಗ್ಯಾರಂಟಿ, BJPಯವರಿಗೆ ಮೋದಿ ವೇವ್, ಅವರಿಗೆ ಗ್ಯಾರಂಟಿ ಆಗಿದೆ. ಸರ್ವ್ಡ್ ಆ್ಯಸ್ ಎ DC, ಇದೇ ಡಿಸ್ಟ್ರಿಕ್ಟಲ್ಲಿ DC ಆಗಿದ್ದರು, ಹಾಗೂ DC ಇನ್ಚಾರ್ಜ್ ಆಫ್ ದಿಸ್ ಡಿಸ್ಟ್ರಿಕ್ಟ್ ಆಗಿ ಸೇವೆ ಮಾಡಿದರು ಅವರು ವಿಧಾನಸೌಧದಲ್ಲಿ. ಮತ್ತು ವೆರಿ ಸಿಂಪಲ್ ಮನುಷ್ಯ, ಸೀದಾ ಸಾದಾ ಮನುಷ್ಯ, ಮತ್ತು ಸರಳ ವ್ಯಕ್ತಿ ಅಂತ ಗುರುತಿಸ್ಕೊಂಡಿದ್ದಾರೆ IAS ಆದ್ರೂ. ವೆರಿ ಸಿಂಪಲ್. ಮತ್ತು ವಾಲಂಟಿಯರ್ಸ್ ಜೊತೆಗೆ ಎಕ್ಸ್ಟ್ರೀಮ್ಲಿ ಹೈ ರಿಲೇಷನ್ಶಿಪ್ ಅಂತ ಹೇಳ್ತಾರೆ, ಎಕ್ಸ್ಟ್ರೀಮ್ಲಿ 1-to-1 ಮಾತಾಡುವಷ್ಟು ರಿಲೇಷನ್ಶಿಪ್ಪು ಕುಮಾರ್ ನಾಯ್ಕ್ ಅವರು ಇಟ್ಕೊಂಡಿದ್ದಾರೆ. ಇದಿಷ್ಟು ಅವರ ಪ್ಲಸ್ ಪಾಯಿಂಟ್. ಆದರೆ ಇನ್ನು ಮೈನಸ್ ಪಾಯಿಂಟ್ ನೋಡೋದಾದರೆ, ಕುಮಾರ್ ನಾಯ್ಕು ಈ ಕಾನ್ಸ್ಟಿಟ್ಯೂಯೆನ್ಸಿಯವರಲ್ಲ, ಔಟ್ಸೈಡರ್ ಅನ್ನುವಂಥ ಒಂದು ಪಟ್ಟ ಅವರಿಗಿದೆ. ದ್ಯಾಟ್ ಮೇ ಬಿ ಹಿಸ್ ಮೇಜರ್ ಮೈನಸ್ ಪಾಯಿಂಟ್. ಮತ್ತು ಕಾಂಗ್ರೆಸ್ನಲ್ಲಿ ಸ್ವಲ್ಪ ಬಣ ರಾಜಕೀಯನೂ ಕೂಡ ಅಲ್ಲಿದೆ. ಆ BJP ಥರನೇ ಕಾಂಗ್ರೆಸ್ನಲ್ಲೂ ಇದೆ ಬಣ ರಾಜಕೀಯ. ಮತ್ತು ಇಲೆಕ್ಷನ್ ಪಾಲಿಟಿಕ್ಸಿಗೆ ಇವರು ತುಂಬಾ ಹೊಸಬರು. ದಿಸ್ ಈಸ್ ಹಿಸ್ ಫಸ್ಟ್ ಇಲೆಕ್ಷನ್. ಇದಿಷ್ಟು ಅವರ ಮೈನಸ್ ಪಾಯಿಂಟ್. ಇಷ್ಟು ವಿಶ್ಲೇಷಣೆ ಆದಮೇಲೆ ನಾವು ನಮ್ಮ ಚಾನಲ್ನವರು, ನಮ್ಮ ಟೀಮು ಕಂಪ್ಯೂಟ್ ಮಾಡಿದ ಪ್ರಕಾರ ಇಲ್ಲಿ ವಿನ್ನಿಂಗ್ ಪ್ರೊಬೆಬಿಲಿಟಿ ತಗೊಂಡ್ರೆ ರಾಜಾ ಅಮರೇಶ್ವರ್ ನಾಯ್ಕ್ ಮೇ ವಿನ್ ಅಂತ ನಾವು ಹೇಳೋದು 58% ಅವ್ರಿಗೆ ಕೊಡ್ತೇವೆ ನಾವು. ಮತ್ತು ಕುಮಾರ್ ನಾಯ್ಕ್ ಅವರಿಗೆ 42% ಕೊಡ್ತೇವೆ. ಅಂದರೆ BJP ಅಥವಾ NDAಗೆ 58% ಕೊಡ್ತೇವೆ. ಇಂಡಿಯಾ ಅಲಯನ್ಸ್ ಅಥವಾ ಕಾಂಗ್ರೆಸ್ಸಿಗೆ 42% ವಿನ್ನಿಂಗ್ ಪ್ರೊಬೆಬಿಲಿಟಿ ಕೊಡ್ತೇವೆ. ಇದು ಏನೂ ಆಗ್ಬೋದು, ಇದು ನಾವು ಮಾಡಿದ ಒಂದು ಪರ್ಮಿಟೇಷನ್ ಕಾಂಬಿನೇಷನ್ ಹೊರತು ಯಾವುದೇ ಒಪಿನಿಯನ್ ಪೋಲ್ ಅಲ್ಲ, ಯಾವುದೇ ಎಕ್ಸ್ಪರ್ಟ್ ಒಪಿನಿಯನ್ ಅಲ್ಲ. ನಮ್ಮ ಟೀಮ್ನವರೇ ಒಂದು ಕಂಪ್ಯೂಟ್ ಮಾಡಿ ಕೊಲೆಕ್ಟ್ ಮಾಡಿದಂಥ ಡೇಟಾದಲ್ಲಿ 58 ಆ್ಯಂಡ್ 42%ಅಲ್ಲಿ ನಮ್ಮ ಲೆಕ್ಕದಲ್ಲಿ 58% BJP ಅಂತ ಹೇಳ್ತೇವೆ, 42% ಕಾಂಗ್ರೆಸ್ ಅಂತ ಹೇಳ್ತೇವೆ. ನೋಡಿದ್ರಲ್ಲ ವೀಕ್ಷಕರೇ, ಇದು ನಮ್ಮ ರಾಯಚೂರು ಕಾನ್ಸ್ಟಿಟ್ಯೂಯೆನ್ಸಿಯ ಒಂದು ವಿಶ್ಲೇಷಣೆ ಹಾಗೂ ವಿನ್ನಿಂಗ್ ಪ್ರೊಬೆಬಿಲಿಟಿ, ಲೂಸಿಂಗ್ ಪ್ರೊಬೆಬಿಲಿಟಿ ನಾವು ನಮ್ಮ ಚಾನಲ್ ಪ್ರಕಾರ ಕೊಟ್ಟಿದ್ದೇವೆ. ದಯವಿಟ್ಟು ನಮ್ಮ ವಿಡಿಯೋಗಳನ್ನು ನೋಡಿ, ಪೂರ್ತಿ ಎಂಡ್ವರೆಗೂ ನೋಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.